ಹಾಸ್ಪಿಟಲ್ನಾಗ ಇಟ್ಕೊಂಡು ಕೃತಕ ವೆಂಟಿಲೇಟರ್ ನನ್ನ ಮೂಗಿಗೆ ಹಚ್ಚಿ ಕೃತಕ ಉಸಿರಾಟ ಕೊಟ್ಟಿದ್ದಕ್ಕಾಗಿ 20 ದಿವಸ ಉಸಿರಾಟ ಕೊಟ್ಟಿದ್ದಕ್ಕಾಗಿ 10 ಲಕ್ಷ ರೂಪಾಯಿ ಬಿಲ್ ಮಾಡ್ರಿ ಅಂದ್ರೆ ಭಗವಂತ ನಾ ಎಂದು ಹುಟ್ಟಿನ ಅಂದಲಿಂದ 80 ವರ್ಷದ ಮಟ್ಟ ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ, ಭೂಮಿ ಕೊಟ್ಟಾನ, ಎಲ್ಲ ಕೊಟ್ಟಾನ. ಅವಂಗೆ ₹1 ಪಟ್ಟಿನೂ ಕೊಟ್ಟಿಲ್ಲ ಮಾರೇ, ಅದ್ರ ಸಂಬಂಧ ನನಗೆ ಅಳು ಬಂದೈತೆ ಅಂತ ಅವ ಹೇಳ್ತಾನಂದ್ರೆ ಹೊಡ್ರಿ ಒಂದು ಚಪ್ಪಾಳಿ, ಅವಂಗೆ ಹೊಡ್ರಿ, ನನಗಲ್ಲ. ಒಂದಿಷ್ಟು ತುಪ್ಪ ಹಚ್ಚಿ ಅದಕ್ಕೊಂದಿಷ್ಟು ಉಪ್ಪು ಹಚ್ಚಿ ಸುಳ್ಳಿ ಮಾಡಿ ಆ ಮಗುನ ಕೈಯಾಗ ಕೊಡ್ತಾ, ತಿನ್ನಪ್ಪ ತಿನ್ನ ಅಂತ. ತಾಯಿ ಪ್ರೀತಿ ಅದು. ಅವಾಗ ಮಗು ಏನು ಮಾಡ್ತೈತೆ ಗೊತ್ತನ್ನು? ಮೊದಲು ತಿನ್ನೋದಿಲ್ಲ, ಅದು ಇಟ್ಟ ಐತೆ ಹುಡುಗ, ಅದಕ್ಕೇನೂ ಗೊತ್ತಿಲ್ಲ ತಾಯಿ ಬಿಟ್ರೆ. ಇಟ್ಟ ಇರ್ತಕ್ಕಂಥ ಹುಡುಗ ತಾಯಿ ರೊಟ್ಟಿ ಕೊಟ್ಟೈತೆ ಅಂದ ಕೂಡಲೇ ನಾನು ತಿನ್ಬೇಕಂತ ಹೋಗಂಗಿಲ್ಲ ಅದು. ಮತ್ತು ಹೊಳ್ಳಿ ತಾಯಿ ರೊಟ್ಟಿ ಕೊಟ್ಟಾಳ ಅಂತ ತಿಳ್ಕೊಂಡು ಸುಳ್ಳಿ ಸುತ್ತಿದ ರೊಟ್ಟಿ ಅವ್ರ ತಾಯಿ ಬಾಯಾಗಿಡಕ್ಕೆ ಹೋಗತ್ತೆ. ಅದು ಹಂಗೆ ಮಾಡ್ತಿದ್ದಿಲ್ಲ ಇವ. ಹೂನರನ್ರಿ ಆನರನ್ರಿ ಯಾವ ಮಾಡ್ಯಲ್ಲ ನಿಮ್ಮ ಮಕ್ಕಳು ನಿಮಗೆ. ಒಮ್ಮೆರೆ ಕೊಟ್ಟರೆ ಇಲ್ಲಿ ಮಗ್ಗಲ್ಲ ಕುಂದರ್ಸ್ಕೊಂಡು ಹುಡುಗರು ರೊಟ್ಟಿ ಮಾಡಿ ಮತ್ತು ಹೂನ ಅನ್ವಲ್ರಿ ಹಾನ ಅನ್ವಲ್ರಿ. ಹಿಂಗೆ ಹಾಸ್ಪಿಟಲ್ ಪೇಷಂಟ್ ಮುಂದೆ ಕುಂತಂಗೆ ಕುಂದ್ರಬೇಡ್ರಿ ಅವ್ವ. ಕೆಲವು ಮಂದಿ ಪೇಷಂಟ್ ಮುಂದೆ ಕುಂತವ್ರು ನೋಡಿಬಿಟ್ರೆ ಅವ ಪೇಷಂಟ್ ಸತ್ತ ಹೋಗಿರ್ಬೇಕು. ಅವ ನಕ್ಕೊಂತ ಕುಂದ್ರ ತಾಯಿ ರೊಟ್ಟಿ ಬಾಯಾಗ ಹಿಂಗೆ ಇಡಕ್ಕೆ ಹೋದಾಗ ಆ ತಾಯಿ ಎಷ್ಟು ಬಾಯಿ ತೆಗಿತಾಳೆ ಅಂದರೆ ರೊಟ್ಟಿ ಕಚ್ಚಕ್ಕಲ್ಲ, ಹುಡುಗನ ನುಂಗಿರ್ಬೇಕು ಅಷ್ಟು ಬಾಯಿ ತೆಗಿತಾಳೆ ಆಕಿ. ಯಾಕೆ? ನನ್ನ ಮಗ ನಾ ಕೊಟ್ಟಿದ್ದನ್ನು ಹೊಳ್ಳಿ ನನಗೆ ಕೊಡುವಷ್ಟು ಮಟ್ಟಿಗೆ ದೊಡ್ಡವ ಅಂದಲ್ಲ ಅಂತ ಖುಷಿಗೆ ಅಷ್ಟು ಬಾಯಿ ತೆಗೆದ್ರೂ ಆ ತೊಗೊಳೋದು ಎಷ್ಟು ತೊಗೊತೈತಿ, ಅಷ್ಟು ಬಾಯಿ ತೆಗೆದ್ರೂ ಸಹಿತ ತೊಗೊಳೋದು ಎಷ್ಟು ತೊಗೊಂಡು ಇಟ್ಟೆ ಕಚ್ಕೊಂಡಂಗೆ ಮಾಡಿ ನೀನ ತಿನ್ನಪ್ಪ ಅಂತ. ಹೆಂಗೆ ತಾಯಿ ಮಗ ಹೊಳ್ಳಿ ಕೊಡಕ್ಕೆ ಬಂದ್ರೆ ಬೇಕಾದಷ್ಟು ಇದ್ರೂ ಸಹಿತ ಇಟ್ಟೆ ಕಚ್ಕೊಂಡು ನೀನ ತಿನ್ನಂತ ಕಳಿಸ್ತಾಳ. ಹಂಗೆ ನಾನು ಕೊಟ್ಟಿದ್ದು ಇವತ್ತಿಷ್ಟ ಕುಂಡ ಕಡ್ಲಿ ತೊಗೊಂಡು ಬಂದಿರಲ್ಲ, ಕಡ್ಲಿ ಒಕ್ಕಿರಲ್ಲ ಮನ್ಯಾಗ ಸಿಕ್ಕಾಪಟ್ಟಿ ಚೀಲಗಟ್ಲೆ. ನೀವು ಹೊಲದಾಗ ಹಾಕಿದ ಕಡ್ಲಿ ಎಷ್ಟು, ಹೊಲ ಹಾಕಿದ ಕಡ್ಲಿ ಎಷ್ಟು, ಬಿತ್ತಿದ್ದೆಷ್ಟು, ಸಣ್ಣ ಸಣ್ಣ ಪಾಕಿಟ್ನೊಳಗೆ ಕ್ವಿಂಟೋಲ್ಗಟ್ಲೆ ತೊಗೊಂಡು ಹೋಗಿ ಹೊಲ್ಲಾಗಿ ಬಿತ್ತಿ ಬಂದಿರಿ. ಪಾಕಿಟ್ನಾಗ ತೊಗೊಂಡು ಹೋಗಿ ಬಿತ್ತಿ ಬಂದು ಕ್ವಿಂಟೋಲ್ಗಟ್ಲೆ ಹೊಳ್ಳಿ ಮನೆಗೆ ತೊಗೊಂಬಂದು ಇಟ್ಟಿರ ಅಂದರೆ ಭಗವಂತ ನೀ ಹಾಕಿದ್ದು 2 ಕಾಳಿಗೆ ಸಾವಿರಾರು ಕಾಳುಗಳನ್ನು ಕೊಡ್ತಾನಂತಂದ್ರೆ ಲೆಕ್ಕ ಹಾಕಬೇಕು. ಬರೀ ನಿನಗಟ್ಟ ಅಲ್ಲಪ್ಪ, ಅದನ್ನು 4 ಮಂದಿಗೆ ಹಂಚು ಅಂತ ತಿಳ್ಕೊಂಡು ಕೊಡಕತ್ತಾನ. ಮತ್ತು ನೀವೇನಾದರೂ ಕಾಳು ಬೆಳ್ಳಿ ಬಂಗಾರ ಕೂಡಿಡಕ್ಕೆ ಬರುವಂಗೆ ಇದ್ದಿದ್ರೆ, ಬೆಳ್ಳಿ ಬಂಗಾರ ಕೂಡಿಡಕ್ಕೆ ಬರುವಂಗೆ ನಿಮ್ಗೇನಾದ್ರು ಕಾಳು ಕಡಿ ಕೂಡಿಟ್ಕೊಳಕ್ಕೆ ಬಂದಿದ್ರೆ ನೀವೇನು ದಾನ ಮಾಡೋ ಪೈಕಿನ ಅಲ್ಲ. ಯಾಕೆ ಇನ್ನೂ 8 ತಲೆಮಾರು ನನ್ನ ಮಕ್ಕಳಿಗೆ ಬೇಕು ರೀ. ನನ್ನ ಮಕ್ಕಳಿಗೆ ಸಾಲಂಗಿಲ್ಲ ಅಂತ ತಿಳ್ಕೊಂಡು ದೊಡ್ಡ ಗುಡಾವಣೆ ಮಾಡಿ ಜಗತ್ತಿನ ತುಂಬ ಗುಡಾವಣೆ ಮಾಡಿ ಕಾಳು ಹೊಟ್ಟೆ ಸಾಯ್ತಿದ್ರು ಮಂದಿ. ಆದ್ರೆ ಭಗವಂತ ಶಾಣ್ಯಾವ, ಯಾವುದು ಕೂಡಿಡಾಕಬೇಕು ಯಾವ್ದು ಕೂಡಿಡಬಾರ್ದು ಅಂತ ತಿಳ್ಕೊಂಡು ಬೆಳ್ಳಿ ಬಂಗಾರ ಇಟ್ಕೊಳಂಗೆ ಮಾಡಿದ, ಕಾಳು ಕಡಿ ಹಾಳಾಗಂಗೆ ಮಾಡಿದ. ಹಾಳಾಗಲಿಲ್ಲ ಅಂದ್ರೆ ಮತ್ತೆ ನೀವೇನು ಮಾಡ್ತಿದ್ರಿ? ಅವನು ಹೊಟ್ಟೆ ಇಕ್ಕಿದ್ರಿ. ಅದಕ್ಕೆ ಹಾಳಾಕೈತೆ ಅನ್ನೋ ಕಾರಣಕ್ಕೆ ರೊಕ್ಕಕ್ಕರ ಕೊಡ್ತೀರಿ, ದಾನ ಮಾಡ್ತೀರಿ, ಏನೋ ಒಟ್ಟು ಹೊರಗೆ ಹೋಗ್ಬೇಕದ, ಸರ್ಕುಲೇಟರ್ ಇರ್ಬೇಕಲ್ಲ, ಅದು ಜಗತ್ತು ನಡಿಬೇಕಲ್ಲ. ಬೆಟ್ಟದ ಮೇಲೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರು? ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟದ, ಅದಕ್ಕೆ ಯಾರು ಕಟ್ಟ್ಯಾರ, ಅದಕ್ಕೆ ಯಾರು ನೀರು ಹಾಕ್ಯಾರ? ಅಡಿಗಡಿಗೆ ಆಹಾರವಿತ್ತು. ಅಡವಿಯೊಳಗಿರುವ ಕಗಬುಗಳಿಗೆಲ್ಲ ಅಡವಿಯಾಗ ಮೃಗಗಳದಾವ, ಅಡವಿಯಾಗಿರುವಂಥ ಪ್ರಾಣಿಗಳದಾವ, ಅದಕ್ಕೆ ಅಡಿಗಡಿಗೆ ಹೋಗಿ ಆಹಾರ ಇಟ್ಟವ್ರು ಯಾರು? ಅದಕ್ಕೆ ಹೋಗಿ ಯಾರು ಇದನ್ನು ಮಾಡ್ಯಾರ? ಇದನ್ನೆಲ್ಲವನ್ನು ಸಲುವಾಗಿ ಒಬ್ಬ ಪರಮಾತ್ಮ ಕುಂತಾನ. ಆ ಪರಮಾತ್ಮ ಇದನ್ನೆಲ್ಲ ಮಾಡಾಕತ್ತಾನ ಅನ್ನೋ ಭಾವನೆ ಇಟ್ಕೊಂಡು ನಾವು ಬೆಳೆದಿದ್ರಾಗ ಒಂದು ಬುಟ್ಟಿ ತೊಗೊಂಡು ಮಟ್ಟಕ್ಕೆ ಕೊಡೋದಪ್ಪ. ತೊಗೊಂಬಂದು ಕೊಡೋದಲ್ಲ, 4 ಮಂದಿಗೆ ಆಗೋಷ್ಟು ತಂದು ಕೊಡೋದು. ನಮ್ಮ ಮಠದ ಬಯಲಾಯಿ ಸೌಕರ್ಯ ನಮ್ಮ ಅಜ್ಜವ್ರು ಲಿಂಗೈಕ್ಯರಾಗೋ ಮುಂದೆ ಬಯಲ ಬರಿಸಾರ. ನಿಮ್ಮ ಹೇಳಿತ್ತಂತ ಪರಮಾತ್ಮ ಬರ್ತಾನೆ ನಿನ್ನ ಹತ್ರ, ಮತ್ತೇನು ಹೇಳ್ತೀನಿ ನೋಡು ಅವಂಗ ಅಂದಾಗ. ಅವಾಗ ನಾ ಹೇಳಕ್ಕೆ ಏನೈತೆ ನನ್ನ ಹತ್ರ? ಅವಾಗ ಆ ಗಿಡ ಹೇಳುತ್ತೆ, ನಿನ್ನ ಚಲೋ ಬಣ್ಣನ ಕೊಟ್ಟನ, ಬಣ್ಣನೂ ಕೊಡಲಿಲ್ಲ. ಕೆಲವು ಮಂದಿ ಬಣ್ಣ ಹಂಗೆ ಕೊಟ್ಟಾನ ಹಿಂಗೆ ಕೊಟ್ಟಾರ. ಭಾಳ ಮಂದಿ ದುಃಖಕ್ಕಾಗೋದು ಅದಕ್ಕೆ ಅಂತಂದ್ರೆ ನಾ ಅವ್ರಂಗಿಲ್ಲ, ನಾನು ಅವ್ರಂಗಾಗಬೇಕು ಇವ್ರಂಗ. ಅದಕ್ಕೆ ಮತ್ತೆ ಅಡ್ವರ್ಟೈಸ್ ತೋರಿಸೋದು ಅವ್ರು ಯಾವಾಗಾರ ಒಂದು ಯಾವ್ದಾರು ಶಾಂಪು ಹಚ್ಕೊಂಡ್ರೆ ತಂದ್ರೆ ಹೋಗಿ ಮಾರ್ಕೆಟಿಗೆ ಆ ಶಾಂಪು ಅವ್ರು ಹಚ್ಚಾರಂತ ಇದನ್ನು ತೊಗೊಂಬರೋದ, ಈ ಶಾಂಪು ಇವ್ರು ಹಚ್ಚಾರಂತ ಇದನ್ನು ತೊಗೊಂಬರೋದ. 8 ಮಂದಿ ಹಚ್ಚಿದ್ದೆಲ್ಲ ತೊಗೊಂಡು ಬಂದು 8 ದಿವಸ ಬಿಟ್ಟು ನೋಡಿದ್ರೆ ತಲೆಯಾಗ ಕೂದಲನ ಹಾರೋಗಿರ್ತಾವೆ. ಯಾಕೆ? ಎಲ್ಲ ಶಾಂಪು ಕೆಲಸ ಮಾಡೇ ಬಿಟ್ಟಿರ್ತಾವೆ, ಅಲ್ಲಿ ಉದ್ದ ಕೂದಲನ ಹಾರೋಗಿರ್ತಾವೆ. ಅದಕ್ಕೆ ಎಲ್ಲ ಶಾಂಪುಗಳನ್ನು ತೊಗೊಂಬಂದು ಹಚ್ಚುವಂಗಿಲ್ಲ. ಮನೆ ಅವ್ರು ಚಂದ ಕಾಣಬೇಕು, ಇವ್ರು ಚಂದ ಕಾಣ. ಯಾರಿಗೆ ಎಷ್ಟು ಚಂದ ಕಾಣವ್ರೆ? 8 ದಿವಸ ಚಂದ ಕಾಣವ್ರೆ. ಯಾರಾದರೂ ಚಂದ ಕಾಣ್ತೀನಿ ಅಂತಂದ್ರೆ ಮತ್ತೊಬ್ಬರು ಚಂದ ಬರಮಟ ಮತ್ತೊಬ್ಬರು ಚಂದ ಕಾಣ್ತಾರೆ ಅಂತ ನಿನ್ನ ಹೇಳಿನಲ್ಲ ನಾನು. ಹಾಗಾಗಿ ಚಂದ ಕಾಣಬೇಕಂತಲ್ಲ, ನಾನು ಅವ್ರಂಗಿಲ್ಲ ಅನ್ನೋದಕ್ಕಿಂತ ಜಗತ್ತಿನಾಗ ನನ್ನಂಗೆ ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಬಹುತೇಕ ನಮ್ಮಷ್ಟು ಸುಖಿ ಜಗತ್ತಿನಾಗ ಯಾರು ಇರೋಂಗಿಲ್ಲ. ಅದಕ್ಕೆ ನೀನು ಚಲೋ ಬಣ್ಣನೂ ಕೊಟ್ಟಿಲ್ಲ, ನೀನು ಚಲೋ ಕಂಠನೂ ಕೊಟ್ಟಿಲ್ಲ. ನೀ ಯಾರಾದ್ರೂ ಮನೆ ಮುಂದೆ ಹೋಗಿ ನಿಂತಾನ ಕಲ್ಲು ಒಗಿತಾರ, ಏನು ಜೀವನ ನಿಂದು ಅಂತ ಕೇಳಿದರೆ ಅವಾಗ ಆ ಕಾಯಿಗೆ ಹೇಳಿದ ಮಾತು ನಿಮಗೆಲ್ಲ ನೆನಪಾಗಬೇಕು. ಏನು ಹೇಳ್ತು ಅಂತಂದ್ರೆ, ನೋಡು ಕಂಠ ಕೊಟ್ಟಿಲ್ಲ ಒಪ್ಕೋತೀನಿ, ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಒಪ್ಕೋತೀನಿ, ಆದರೆ ಭಗವಂತ ಎಂಥ ಬುದ್ಧಿ ಕೊಟ್ಟಾನಂದರೆ ಜಗತ್ತಿನ ಸೌಂದರ್ಯವನ್ನು ಕಂಡು ಆನಂದ ಪಡುವಂಥ ಬುದ್ಧಿ ಕೊಟ್ಟಾನ. ಇದಕ್ಕಿಂತ ದೊಡ್ಡದು ಇನ್ನೇನು ಕೊಡ್ಬೇಕಂತ ಒಂದು ಕಾಗೆ ಹೇಳ್ತೀವಿ. ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಹ್ಯಾಪಿನೆಸ್? ಏನು ನೀನು ಗುಟ್ಟದ್ರದ್ದು? ಗುಟ್ಟಿದ ಇಲ್ಲಾರದ್ದನ್ನು ಐತಂತ ಬದುಕೋದು ಅಟ್ಟ. ಭಗವಂತ ಕೇಳಿದಾಗ ಇದನ್ನು ಹೇಳ್ತದೆ. ಅವಾಗ ಎಲ್ಲ ಪ್ರಾಣಿ ಮುಗಿದು ಅಂತ ತಿಳ್ಕೊಂಡು ಮನುಷ್ಯ ಬಂದು ನೋಡ್ರಿ, ಮನುಷ್ಯನ ಒಮ್ಮೆ ಕೇಳೇ ಬಿಡ್ಬೇಕಂತ ಭಗವಂತ ಕೇಳಿದ. ಹೆಂಗೆ ಅನ್ನಿಸ್ತೈತಿಪ್ಪ ನನ್ನ ಸೃಷ್ಟಿ ನಿನಗೆ ಅಂದವ.
ಇಷ್ಟು ಕೇಳೋದು ಅಟ್ಟ ತಡ ಯಾರು ನೀನು ಅಂದಿವ ಅವೆಲ್ಲ ಪಾಪ ಗೊತ್ತಾಗ್ಬಿಟ್ಟಿದ್ವಿ ಭಗವಂತ ಅಂತ ತಿಳ್ಕೊಂಡು ನಾನು ಹೊಗಳ್ಳಿ ಅಂತಲೇ ಇವನು ತಯಾರು ಮಾಡ್ಯಾನ, ಇವನು ಸೃಷ್ಟಿ ಹೆಂಗೈತೆ ನೋಡ್ಬೇಕಂತ ತಿಳ್ಕೊಂಡು ಅಲ್ಲಿ ಬಂದರೆ ಯಾರು ನೀನು ಅಂದ, ನಾನು ದೇವ್ರು ಅಂದವ, ದೇವ್ರು ಅಂದಿನ ಅಂತ ಮತ್ತೆ ಚಲೋ ಮಾಡಿದ. ಏನು ಕೇಳಕ್ಕೆ ಬಂದಿ ನನ್ನ, ಹೆಂಗೆ ಕಾಣ್ತೈತಿ ಎಲ್ಲ ಜಗತ್ತು ನಿರ್ಮಾಣ ಮಾಡಿನಲ್ಲ, ನಿನಗೆ ಮಾತಾಡಕ್ಕೆ ಬರ್ತೈತಿ ಹೇಳು ಅಂದವ. ಅಂದಾಗ ಏನು ನಿನಗೆ ದೇವ್ರು ಅಂತಾರ, ನಿನಗೆ ಎಲ್ಲಾರು ಚಲೋ ಮಾಡಿದ್ ನೋಡ್ರಿ, ಅವಂಗ ಬುದ್ಧಿ ಹೇಳಕ್ಕೆ ಚಲೋ ಮಾಡಿದ. ಕೆಲವು ಮಂದಿಗೆ ಯಾರು ಕರೆದು ಏನು ಅನ್ನಂಗಿಲ್ಲ ನೋಡಿ, ಬುದ್ಧಿ ಹೇಳಕ್ಕೆ ಚಲೋ ಮಾಡ್ತಾರೆ ಅವ್ರು. ಯಾರ ಮುಂದೆ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೆಂಗಿರ್ಬೇಕು ಅನ್ನೋದು ಸಂಸ್ಕಾರ ಅದ. ಎಲ್ಲಿ ಬೇಕಾದಲ್ಲಿ ತಲೆ ಎತ್ಕೊಂಡು ಅಡ್ಡಾಡೋದಲ್ಲ, ಯಾರ ಮುಂದೆ ತಲೆ ತಗ್ಗಿಸ್ಬೇಕು, ಯಾರ ಮುಂದೆ ತಲೆ ಎತ್ತಿ ನಡಿಬೇಕು ಅನ್ನುವಂಥದ್ದು ಸಂಸ್ಕಾರ ನಮ್ಗೆ ಗೊತ್ತಿರಬೇಕು. ಕಂಡಲ್ಲೆಲ್ಲ ತಲೆ ಎತ್ಕೊಂಡು ಅಡ್ಡಾಡೋದು, ಕಂಡಲ್ಲೆಲ್ಲ ತಲೆ ತಗ್ಗಿಸ್ಕೊಂಡು ಅಡ್ಡಾಡೋದು ಹಂಗೆ ಮಾಡಬಾರ್ದು. ತಲೆಗೊಡಿರಿ ಲೋಕ ಕಲ್ಯಾಣಕ್ಕೆ, ತಲೆಗೊಡಿರಿ ಲೋಕ ಕಲ್ಯಾಣಕ್ಕೆ, ತಲೆ ತಗ್ಗಿಸುವ ಕಾರ್ಯವನ್ನು ಮಾಡದಿರಿ. ಎಂದೂ ಕೂಡ ತಲೆ ತಗ್ಗಿಸುವಂಥ ಕಾರ್ಯ ಮಾಡಕ್ಕೆ ಹೋಗಬಾರ್ದು. ಇಟ್ಟು ಹೇಳಿದ ಕೂಡಲೇ ಒಂದು ಕಡೆ ತೆಗ್ಗು ಮಾಡಿಟ್ಟು, ಒಂದು ಕಡೆ ಉಬ್ಬು ಮಾಡಿಟ್ಟು, ಒಂದು ಕಡೆ ಸೌಳು ಮಾಡಿಟ್ಟು, ಒಬ್ಬರನ್ನ ಕರ್ರಗೆ ಮಾಡಿ, ಒಬ್ಬರಿಗೆ ಬೆಳ್ಳಗೆ ಮಾಡಿ, ಒಬ್ಬರು ದಪ್ಪ ಮಾಡಿ, ಒಂದು ಹೋಗಿ ದೊಡ್ಡ ದೊಡ್ಡ ಮರದೊಳಗೆ ಇಟ್ಟ ಹತ್ತಿ ಹಣ್ಣು ಇಟ್ಟು, ದೊಡ್ಡ ಇಟ್ಟಿಟ್ಟು ಬಳ್ಳಿಯಾಗಿ ಇಂತಿಂತ ಕುಂಬಳಕಾಯಿ ಇಟ್ಟು ಒಂದರ ಸುಲ ನಿನಗೆ ಗೊತ್ತಾಗಲಿಲ್ಲ, ನಾನು ಹೆಂಡ್ತಿನಾರ ಕೇಳ್ಕೊಂಬರ್ತಿದ್ದೆ ಅಂದವ. ನಿನಗೆ ಗೊತ್ತಾಗಲಿಲ್ಲ ಅಂದ್ರೇನು, ನಾನು ಹೆಂಡ್ತಿನಾರ ಕೇಳಿ ಹೇಳ್ತಿದ್ದೆ, ಅವಾಗ ಒಂದು ಮಾತು ನನ್ನರ ಕೇಳ್ಬೇಕಿಲ್ಲ ಅಂದಾಗವ ಅಂದ. ಅಲ್ಲಿ ಹಿಂಗಾಗೈತನ ಅಂತ ತಿಳ್ಕೊಂಡು ಹತ್ತಿ ಹಣ್ಣಿನ ಗಿಡದ ಬುಡಕ್ಕೆ ಹೋಗಿ ಒಂದು 10 ನಿಮಿಷ ಕುಂದ್ರ ಬಾ, ನೀ ಹೇಳೋದು ಬರೋಬರ ಐತೆ ಅಂತ ತಿಳ್ಕೊಂಡು ಹತ್ತಿ ಹಣ್ಣಿನ ಗಿಡದ ಬುಡಕ್ಕೆ ಮಕ್ಕೊಂಡಿದ್ರು. ಮಕ್ಕೊಂಡು ಕೂಡಲೇ ಪರಮಾತ್ಮ ಇವನ ಆಟದಿಂದ ಒಂದು ಹತ್ತಿ ಹಣ್ಣು ಇವ್ನು ಮುಖದ ಮೇಲೆ ಬೀಳುವಂಗೆ ಮಾಡಿದವ. ಇವ್ ಮಕ್ಕೊಂಡಿದ್ದ, ಗೊರಕಿ ಹೊಡ್ಯಾಕತ್ತಿದ್ದ, ಸಣ್ಣ ಹತ್ತಿ ಹಣ್ಣು ಮುಖದ ಮೇಲೆ ಬಿತ್ತು, ಅಟ್ಟಕ್ಕೆ ರಕ್ತ ಬರಾಕತ್ತಿತ್ತು. ಅದು ಅವಾಗವ ಅಂದ, ಯಾಕೋ ಅಂದವ, ಇಲ್ರಿ ಹತ್ತಿ ಹಣ್ಣು ಮೂಕ್ ಮೇಲೆ ಬಿದ್ದೈತಿ, ರಕ್ತ ಬರಾಕತ್ತೀನಿ, ಮತ್ತು ಹತ್ತಿ ಹಣ್ಣು ಇಲ್ಲಿ ಇಟ್ಟಿ ಅಂತ ಕೇಳಾಕತ್ತಿಲ್ಲ, ಮತ್ತು ಇಲ್ಲಿ ಜಗದಾಗ ಕುಂಬಳಕಾಯಿ ಇಟ್ಟಿದ್ರ ಅಂದವ ಭಗವಂತ. ಕುಂಬಳಕಾಯಿ ಇಟ್ಟಿದ್ರೆ ಸತ್ತ ಹಾಕಿದ್ದೀನಿ ರೀ ಅಂದವ. ಮಗನ ಅದಕ್ಕೆ ಹಿಂಗೆ ಮಾಡೀನಿ ಅಂದವ ಭಗವಂತ. ಯಾವುದೆಲ್ಲಿ ಇಡಬೇಕು, ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಪ್ಪ. ಜಗತ್ತನ್ನು ಸಮೃದ್ಧಿಯಾಗಿಡ್ಬೇಕು ಅನ್ನುವಂಥದ್ದು ಭಗವಂತ ಗೊತ್ತದ. ಅಂಥ ಭಗವಂತನ ಸ್ಮರಣೆಯನ್ನು ಯಾಕೆ ಮಾಡ್ಬೇಕಂದ್ರೆ, ನಮ್ಮ ಬದುಕಿನ ಬವಣೆ ದೂರ ಆಗಬೇಕಾದ್ರೆ ಭಗವಂತನ ಸ್ಮರಣೆ ನಾವು ಮಾಡಲೇಬೇಕನ್ನುವಂಥದ್ದು. ಅದಕ್ಕಿದೇನು ಮತ್ತೆ ಸಿಗೋದಲ್ಲ, ಮತ್ತೆ ಹುಡುಕೊಂತ ಹೋದಲೆಲ್ಲ ಹಂಗೆ ಹೋಗ್ಕೊಂತ ಹೋಗೋದಲ್ಲ, ಇಲ್ಲೇ ಪಕ್ಕದಾಗ ನಡೀತದೆ. ಚಲೋ ಹೇಳ್ತಾರೆ, ಮನೆಯಾಗ ಟ್ಯಾಕ್ಟರ್ ಅದಾವ, ಬರೀ ಕುಂಟಿ ಹೊಡ್ಯಾಕ ರಂಟಿ ಹೊಡ್ಯಾಕ. ಕೆಲವು ಮನೆ ಬರ್ತೀನಿ ಅಂದ್ಲಕ್ಕಿ, ಅವ ದಾಡಿ ಗಿಡಿ ಶೇವಿಂಗ್ ಮಾಡ್ಕೊಂಡ ಶಾಪಿಂಗ್ ಹೊಂಟಾನ. ಅಲ್ಲೋ ನೀ ಬರೋದು ಭಾಳ ಲೇಟ್ ಆಕೈತಿ, ನಾ ಹೋಗಿ ಬಂದ್ಬಿಡ್ತೀನಿ ತಗೋ ಅಂದವ. ಹಂಗೆಲ್ಲ ಆಗಂಗ ನಾ ಬರತ್ತೀನಿ ತಡಿ ಅಂತ ಹೆಂಡ್ತಿ ಮಾತು ಮಿಕ್ಕ ಹೋಗವ್ರನ್ನ ಯಾರು ಅದಾರ. ಆಯ್ತು ಬಿಡು ಮತ್ತೆ ಬಾ ಜಲ್ದಿ ಅಂತ ತಿಳ್ಕೊಂಡು ಪಾಪ ಕುಂತೈತದು. ಹಿಂಗೆ ಕುಂತು ಇನ್ನೇನು ಬಂದಾಳ, ಈಗ ಬಂದಾಳ, ಆಗ ಬಂದಾಳ, ಈಗ ಬಂದಾಳ, ಆಗ ಬಂದಾಳ ಅಂತ ತಿಳ್ಕೊಂಡು ಹಿಂಗೆ ನೋಡ್ಕೊಂಡು ಕುಂದ್ರದಾಗ ಆಕೆ ರೆಡಿಯಾಗಿ ಬಂದಾಗ ಹೊಳೆ ದಾಡಿ ಬಂದಿದ್ವು ಅಂತ. ಅವಂಗೆ ದಾಡಿ ಮೀಸಿ ಬಂದಾವ ಅಂದ್ರೆ ಎಷ್ಟು ಲೇಟಾಗಿ ಬಂದಿರ್ಬೇಕು ಲೆಕ್ಕ ಹಾಕ್ರಿ ಅದಕ್ಕೆ. ಅದು ಶಾಪಿಂಗಿನ ಕಾರ್ಯಕ್ರಮ, ಇದು ಆಧ್ಯಾತ್ಮದ ಕಾರ್ಯಕ್ರಮ. ಜಲ್ದಿ ಕಾರ್ಯಕ್ರಮಕ್ಕೆ ಬಂದು ಯಾರು ಒಳ್ಳೆ